ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಹುಶಃ ಸಿದ್ದರಾಮಯ್ಯ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದು ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡ ಹಾಕಿದ್ದಾರೆ. ಆ ಕೂಡ ಹಾಕಿದ್ರ ಜೊತೆಲಿ ಅವ್ರು ಯಾವೊಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಅವರು ಮನಸ್ಸು ಮಾಡಲಿದಕ್ಕೋಸ್ಕರವಾಗಿ ಅವ್ರ ಫೋಟೋ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಅವ್ರ ಫೋಟೋ ಕೂಡ ಕಾಣ್ತಾ ಇದ್ದಿಲ್ಲ. ಯಾಕಂದ್ರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಬಹುಶಃ ಸಿದ್ದರಾಮಯ್ಯರನ್ನ ಪ್ರೀ ಪ್ಲ್ಯಾಂಡ್ ಆಗಿ ಅಧಿಕಾರ ಹಸ್ತಾಂತರ ಮಾಡಿದಂಥ ಟೈಮಲ್ಲಿ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಆದಿ ಹಿಡ್ಕೊಂಡು ಎಲ್ಲರೂ ಹೋಗೋದವ್ರು ಕಾಲು ಹಿಡ್ಕೊಳ್ಳೋದು, ಎಲ್ಲರೂ ಹೋಗೋದವ್ರು ಕೈ ಹಿಡ್ಕೊಳ್ಳೋದು, ಅವ್ರು ಹೈಕಮಾಂಡ್ ಬರೋದು, ಎಲ್ಲ ಕೂಡ ನೀನೇಪ್ಪ ದೇವರು, ನೀನೇ ಅಪ್ಪ ಎಲ್ಲ ಅಂದೇಳಿ ಹೇಳಿ ನಂತರ ಅಧಿಕಾರ ಹಸ್ತಾಂತರ ಆದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆಗಿನ ಬಹುಶಃ ಸಿದ್ದರಾಮಯ್ಯರನ್ನ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರು ಪಾರ್ಟಿ ವಿಚಾರ ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ, ಅವ್ರನ್ನ ಮೂಲೆಗುಂಪು ಮಾಡಿದಾರೋ, ಕಾವೇರಿ ನಿವಾಸದಲ್ಲಿ ಕೂಡೆ ಹಾಕಿದಾರೋ, ಅದ್ರ ಬಗ್ಗೆ ನಾನು ಅವ್ರ ಪಾರ್ಟಿ ವಿಚಾರ ಆಗಿರೋ ಕಾರಣ ಅದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಇವತ್ತು ಒಂದು ಕಡೆ ಅವ್ರ ಚರ್ಚೆ ಏನಾಗ್ತಾ ಇದೆ, ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೇನು ಮಂತ್ರಿ ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮಂತ್ರಿ ಆದಮೇಲೆ ಕೆಲವು ಮಂದಿ ಅಂತೂ ಪತ್ರಗಳು ಬರ್ದಾರ, ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನೋಂಥ ಪತ್ರವನ್ನು ಕೂಡ ಒಂದು ಕಡೆ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅವ್ರ ಪಾರ್ಟಿಯಲ್ಲಿದ್ದಂಥವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥದ್ದು, ಅದು ಕೊಟ್ಟಿರೋಂಥ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನು ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದರೆ ನಾನು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಭಾಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಭಾಳಷ್ಟು ಸಾರಿ ಹೇಳಿದ್ದೀನಿ. ತಪ್ಪು ಮಾಡಿದಂಥ ಟೈಮಲ್ಲಿ ಕೂಡ ತಪ್ಪು ಮಾಡಿದ್ದೀರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಬಹುಶಃ ಅವರು ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಅವರಿದ್ದಾರ. ಈ ಮೂಢ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದ್ರ ಸಂಬಂಧಪಟ್ಟಿದಂತೆ ಮಂತ್ರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರೆ ಅಂದ್ರೆಗಿನ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸದಿಂದ ಕೆಲಸ ಮಾಡ್ತೀವಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ಅವರೇ ಹಗರಣದಲ್ಲಿದ್ದಂಥ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿರೋಂಥ ಮುಖ್ಯಮಂತ್ರಿಗಳು ಆದಂಥ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂಥ ತಪ್ಪು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾಗಿ ಅತಿವೃಷ್ಟಿ ಆಗ್ತಾಯಿದೆ, ಅನಾವೃಷ್ಟಿ ಕೂಡ ಆಗ್ತಾಯಿದೆ. ಬಹುಶಃ ಒಂದು ಕೆಲವು ಕಡೆ ಬರಗಾಲ ಕೂಡ ಬಂದಿದೆ. ಇವತ್ತು ನಿಮ್ಮ ಮೈಸೂರು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆ ಆಗ್ತಾ ಇದ್ದಾವೆ. ಕೆಲವು ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಇವತ್ತು ಯಾವುದು ಕೂಡ ಮಳೆ ಆಗ್ತಾ ಇಲ್ಲ.
ಕೆಲವು ಕಡೆ ಕುಡಿಲಿಕ್ಕೆ ನೀರಿಲ್ಲ, ರೈತರೆಲ್ಲರೂ ಕೂಡ ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ, ಒಂದು ಕಡೆ ಎಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದ್ದಾರ. ಇವತ್ತು ತೀವ್ರವಾಗಿ ಇವತ್ತು ಬರಗಾಲಿನ ಛಾಯ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕಾಣ್ತಾ ಇದೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ, ಇವತ್ತು ಈ ರೀತಿ ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಒಂದು ಕಡೆ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ, ಅವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕಡೆ ಅವ್ರ ಸ್ವಂತ ಕ್ಷೇತ್ರದಲ್ಲಿ ಅವರು ಕನಕಪುರದಲ್ಲಿ ಜಾತ್ರಾ ಮಹೋತ್ಸವಗಳು, ಯಾವ ಕಾರ್ಯಕ್ರಮ ಅದು? ಕನಕೋತ್ಸವ ಕಾರ್ಯಕ್ರಮ. ಬಹುಶಃ ಬರಗಾಲ ಇದ್ದಂಥ ಟೈಮಲ್ಲಿ, ಇಷ್ಟೊಂದು ಛಾಯಾವನ್ನು ಮೂಡಿಸೋಂಥ ಟೈಮಲ್ಲಿ, ಜನರಿಗೆ ತೊಂದರೆ ಇದ್ದಂಥ ಟೈಮಲ್ಲಿ ಅವ್ರು ಕನಕೋತ್ಸವ ಮಾಡ್ಕೊಳ್ಳೋದು ಬೇಕಿತ್ತ ಮುಖ್ಯಮಂತ್ರಿಗಳು ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಕಂದಾಯ ಮಂತ್ರಿಗಳು ಬಹುಶಃ ಪರಮೇಶ್ವರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಅವರು ತೊಗೊಂಡಿದ್ದಂಥ ಕ್ರಮಗಳೇನು? ಬಹುಶಃ ಕಂದಾಯ ಮಂತ್ರಿಗಳು ಈ ರೀತಿ ಬರಗಾಲ ಆದಂಥ ಟೈಮಲ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಟೈಮಲ್ಲಿ ಎಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಬೇಕು, ತೊಂದರೆ ಆದಂಥ ಜನರಿಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಡಬೇಕಾಗುತ್ತೆ. ಈ ಸರ್ಕಾರದಲ್ಲಿದ್ದಂಥ ಯಾವ ಮಂತ್ರಿಗಳು ಕೂಡ ಇವತ್ತು ಯಾರು ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ.